ಮಂಡ್ಯದ ಆಲೆಮನೆಯಲ್ಲಿ ಭ್ರೂಣ ಹತ್ಯೆ ಮತ್ತು ಪತ್ತೆ ಮಾಡುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಹಗರಣವಾಗಿತ್ತು. ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ಭೇಟಿ ಕೊಟ್ಟಿದ್ರು. ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಮಾತ್ರವಲ್ಲ, ಅಲ್ಲಿ ಕೆಲವಷ್ಟು ಲೋಪಗಳು ಕೂಡ ಕಂಡು ಬಂದಿದ್ದಾವೆ. ಹೀಗಾಗಿ ಲೋಪ ಕಂಡು ಬಂದ ಕಾರಣ ವಿಪಕ್ಷ ನಾಯಕ ಆರ್ ಅಶೋಕ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳನ್ನ. ಅನಂತರ ಸುದ್ದಿಗೋಷ್ಠಿಯಲ್ಲೂ ಕೂಡ ಮಾತನಾಡಿದ್ದಾರೆ. ಅವರ ಆಕ್ಷೇಪ ಇಷ್ಟೇ, ಎಲ್ಲಿ ಯಾವ ಆಲೆಮನೆಯಲ್ಲಿ ನಡೆದಿದೆ ಇಡೀ ಪ್ರಕರಣ, ಆಲೆಮನೆ ಸೀಸ್ ಮಾಡಿಲ್ಲ ಅಂತ ಹೇಳಿ. ಒಂದು ಕಳ್ಳತನವಾದರೂ ಕೂಡ ಸೀಸ್ ಮಾಡ್ತೀರಿ, ಕೊಲೆ ಆದರೆ ಟೇಪ್ ಹಾಕ್ತೀರಿ, ಒಂದು ಸಣ್ಣ ಪ್ರಕರಣವಾದರೂ ಕೂಡ ಎಲ್ಲ ವಸ್ತುಗಳನ್ನು ವಶಕ್ಕೆ ತೆಗೆದುಕೊಳ್ತೀರಿ. ಆದರೆ ಇಲ್ಲಿ ಯಾಕೆ ಇಂಥ ಲೋಪ ಆಗಿದೆ ಅನ್ನೋದು ಅವರ ಪ್ರಶ್ನೆ. ಜೊತೆಗೆ ನೋಡಿ, DHO ವಸೂಲಿ ಮಾಡ್ಕೊಂಡು ಹೋಗ್ತಾರೆ. ವಸೂಲಿ ಆರೋಪವನ್ನು DHO ವಿರುದ್ಧ ಮಾಡಿದ್ದಾರೆ. ಮಾತ್ರವಲ್ಲ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳಿ ಆರ್ ಅಶೋಕ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಬಾಡಿಗೆ ಕೊಟ್ಟೋರ ಮೇಲೂ ಕ್ರಮ ಇಲ್ಲ, ಅಲ್ಲಿ ನಡೀತಾ ಇರೋ ದಂಧೆ ಮಾಡಿದವ್ರ ಮೇಲೂ ಕ್ರಮ ಇಲ್ಲ. ಈಗ ಟೀಮ್ ಬರ್ತಾ ಇದೆ. ನಾನು ಮಾಡಿದ್ಮೇಲೆ ಈಗ ಅಲ್ಲಿಂದ ಟೀಮ್ ಬಂದು ಇವತ್ತು 2 ತಿಂಗಳಾದಮೇಲೆ ಸೀಸ್ ಮಾಡುವಂಥ ಕೆಲಸ. ನಾನು SP ಕರೆಸಿದ್ದೆ. ಈಗ SP ಮತ್ತು DC ಕರೆದಿದ್ದೆ. ಈಗ IB ಕರೆದು ಅವ್ರಿಗೆ ಸರಿಯಾಗಿ ಹೇಳಿದ್ದೀನಿ ತಿಳುವಳಿಕೆ. ಏನೋ ಒಂದು ಸಣ್ಣ ಕಳ್ತನ ಆದರೆ, ಇಲ್ಲ ಕಳ್ಳ ಮಾಲ್ ತಗೊಂಡೋಗಿ ಯಾವುದಾನ ಸೇಟು ಅಂಗಡಿಯಲ್ಲಿ ನೀವು ಇಟ್ಟರೆ, ಸೇಟು ಅಂಗಡಿನ ಸೀಸ್ ಮಾಡ್ತೀರಾ, ವಸೂಲಿ ಮಾಡ್ತೀರಾ, ಅವ್ರ ಹತ್ರ ಕೇಸ್ ಹಾಕ್ತೀರಾ ಅವ್ರ ಮೇಲೆ. ಇಲ್ಲೇನೂ ಇಲ್ಲ. ಕೊಲೆ ಆದಾಗ ಇಡೀ ಏರಿಯಾನ ನೀವು ಟೇಪ್ ಹಾಕಿ ಸೀಸ್ ಮಾಡ್ತೀರಾ, ಮಾರ್ಕಿಂಗ್ ಮಾಡ್ತಾರೆ, ಹೆಂಗಾಗಿದೆ ಏನು ಅನ್ನೋದು ಮಾರ್ಕಿಂಗ್ ಮಾಡ್ತಾರೆ. ಏನೂ ಆಗಿಲ್ಲ. ಇಲ್ಲಿ ಬಾಡಿಗೆ ಕೊಟ್ಟೋರ ಮೇಲೂ ಕ್ರಮ ಇಲ್ಲ, ಅಲ್ಲಿ ನಡೀತಾ ಇರೋ ದಂಧೆ ಮಾಡಿದವ್ರ ಮೇಲೂ ಕ್ರಮ ಇಲ್ಲ. ಈಗ ಟೀಮ್ ಬರ್ತಾ ಇದೆ. ನಾನು ಮಾಡಿದ್ಮೇಲೆ ಈಗ ಅಲ್ಲಿಂದ ಟೀಮ್ ಬಂದು ಇವತ್ತು 2 ತಿಂಗಳಾದಮೇಲೆ ಸೀಸ್ ಮಾಡುವಂಥ ಕೆಲಸ. ನಾನು SP ಕರೆಸಿದ್ದೆ. ಈಗ SP ಮತ್ತು DC ಕರೆದಿದ್ದೆ. ಈಗ IB ಕರೆದು